ಹಲೋ ಆತ್ಮೀಯರೇ, ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು, ಅಡ್ವೊಕೇಟ್ ಹಾಗೂ ಅಸ್ಟ್ರಾಲಜರ್. ಇದು ನನ್ನ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ ಆಸ್ಟ್ರೋ ಜಸ್ಟಿಸ್ 23. ಆತ್ಮೀಯರೇ, ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದ್ರೆ, ಕಾಲ ಬಂದ್ರೆ ಕಲ್ಲು ಕರಗುತ್ತದೆ, ಶನಿ ಬಂದ್ರೆ ರಾಜನು ತಗ್ಗುತ್ತಾನೆ ಅನ್ನೋ ಮಾತಿದೆ. ಜೀವನದಲ್ಲಿ ಕೆಲ ಸಮಯ ಹೂವಿನ ಹಾದಿ ತರ ಇದ್ರೆ, ಕೆಲ ಸಮಯ ಮುಳ್ಳಿನ ಹಾಸಿಗೆಯಂತೆ ನೋವು ಕೊಡ್ತದೆ. ಅದರಲ್ಲಿ ಅತ್ಯಂತ ಆಳವಾಗಿ ಮನಸ್ಸಿನ ಹಣ, ಆರೋಗ್ಯ, ಕುಟುಂಬ, ಗೌರವ, ಬದುಕಿನ ದಿಕ್ಕನ್ನೇ ಪರೀಕ್ಷಿಸುವಂತ ಕಾಲನೂ ಬಂದ್ಬಿಡ್ತದೆ. ಅದೇ ಅಷ್ಟಮ ಶನಿ. ಈ ಅಷ್ಟಮ ಶನಿ ಇಡೀ ನಮ್ಮ ಜನ್ಮ ಪೂರ್ತಿ ಕಾಡೋದೇ ಇದರ ವಿಶೇಷತೆ ಆಗಿದೆ. 7.5 ಶನಿ ತರ 7.5 ವರ್ಷ, ಪಂಚಮ ಶನಿ ತರ 2.5 ವರ್ಷ ಇದು ಕಾಡೋದಿಲ್ಲ. ಇದು ನಮ್ಮ ಇಡೀ ಬದುಕನ್ನೇ ಜೀವನ ಪೂರ್ತಿ ಪರೀಕ್ಷಿಸ್ತದೆ. ಅದೇ ಅಷ್ಟಮ ಶನಿ. ಈ ಚಾನಲ್ ಮೂಲಕ ನಾನು ಈವರೆಗೂ ಜ್ಯೋತಿಷ್ಯ, ನ್ಯೂಮರಾಲಜಿ, ಪಾಮಿಸ್ಟ್ರಿ, ವಾಸ್ತು, ದೇವಾಲಯಗಳ ಬಗ್ಗೆ ಮಾಹಿತಿ, ಪೂಜಾ ವಿಧಾನ, ಆಚರಣೆ, ಸಂಸ್ಕೃತಿ, ಸಂಪ್ರದಾಯ, ದೇವತಾರಾಧನೆ ಬಗ್ಗೆ ಅನೇಕ ವಿಷಯಗಳನ್ನ ಈವರೆಗೂ ವಿವರಿಸಿದ್ದೇನೆ. ಹಾಗೆಯೇ ಹುಣ್ಣಿಮೆ, ಅಮಾವಾಸ್ಯೆ, ಕುಜದೋಷ, ಪಿತೃದೋಷ, ನಾಗದೋಷ, ಪುನರ್ಜನ್ಮ, 7.5 ಶನಿ, ಪಂಚಮ ಶನಿ, ಕಾಳ ಸರ್ಪಯೋಗ ಮುಂತಾದ ವಿಷಯಗಳ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಿದ್ದೇನೆ. ನೀವು ಈ ಎಲ್ಲಾ ವಿಡಿಯೋಗಳನ್ನ ನೋಡಿ ಇಷ್ಟಪಟ್ಟು ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚಿಕೊಂಡಿದ್ದೀರಿ. ನೋಡಿ, ಈಗ ಹೇಳ್ತಾ ಇದ್ದೀನಿ, ಕೇಳಿದವರಿಗೆ ಮಾತು, ನೋಡಿದವರಿಗೆ ಪಾಠ ಅನ್ನೋ ತರ ನಿಮ್ಮ ಸಲಹೆ ಮೇರೆಗೆ ಈ ಸರಿ ನಾನು ನಿಮ್ಗೆ ಅರ್ಪಿಸ್ತಾ ಇರೋ ವಿಷಯ ಏನೆಂದರೆ ಅಷ್ಟಮ ಶನಿ. ನೋಡಿ, ಈ ವಿಡಿಯೋದಲ್ಲಿ ಅಷ್ಟಮ ಶನಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ಗೆ ನೀಡೋದಕ್ಕೆ ನಾನು ಪ್ರಯತ್ನಿಸಿದ್ದೀನಿ. ಏನಿದು ಅಷ್ಟಮ ಶನಿ? ಆತ್ಮೀಯರೇ, ಜನ್ಮ ರಾಶಿಯಿಂದ ಅಥವಾ ಚಂದ್ರ ರಾಶಿಯಿಂದ 8ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡಿದಾಗ ಅದನ್ನು ಅಷ್ಟಮ ಶನಿ ಅಂತ ಕರೀತಾರೆ. 8ನೇ ಮನೆ ಅಂದ್ರೆ ಏನು? ಅದು ಮುಖ್ಯ. ನೋಡಿ, 8ನೇ ಮನೆ ಪ್ರತಿಯೊಬ್ಬರ ಜಾತಕದಲ್ಲಿ ಅದು ಆಯುಷ್ಯ, ರಹಸ್ಯ, ಸಂಕಟ, ಸಾಲ, ನ್ಯಾಯಾಂಗ, ಅಪಘಾತ, ಮಾನಸಿಕ ಒತ್ತಡ, ಆಂತರಿಕ ಬದಲಾವಣೆಗಳನ್ನು ಸೂಚಿಸ್ತದೆ. ಇಂಥ ಈ ಮನೆಗೆ ಶನಿಯೇ ಬಂದಾಗ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷಾ ಕಾಲ ಅನ್ನೋದು ಪ್ರಾರಂಭ ಆಗ್ಬಿಡ್ತದೆ. ನೋಡಿ, ಶನಿ ಅಂದರೆ ಕೇವಲ ಕಷ್ಟ ಕೊಡೋ ಗ್ರಹ ಅಲ್ಲ. ಶನಿ ಅಂದ್ರೆ ಕರ್ಮದ ನ್ಯಾಯಾಧೀಶ. ಯಾರು ಹೇಗೆ ನಡೆದುಕೊಂಡಿದ್ದಾರೆ, ಯಾರು ಯಾರಿಗೆ ನೋವು ಕೊಟ್ಟಿದ್ದಾರೆ, ಯಾರು ಕರ್ತವ್ಯ ತಪ್ಪಿದ್ದಾರೆ, ಯಾರು ಅಹಂಕಾರದಿಂದ ನಡೆದುಕೊಂಡಿದ್ದಾರೆ, ಈ ಎಲ್ಲದರ ಲೆಕ್ಕ ಶನಿ ನೋಡ್ತಾನೆ. ಅದಕ್ಕೆ ಹೇಳ್ತಾರೆ, ಮಾಡಿದ್ದು ಕೈಗೆ ಬರುತ್ತದೆ, ಬಿತ್ತಿದ್ದು ಬೆಳೆದು ಬರುತ್ತದೆ ಅಂತ. ಈ ಮಾತು ಶನಿಯ ಈ ಪರೀಕ್ಷೆಗೆ ಅಕ್ಷರಶಃ ಅನ್ವಯಿಸ್ತದೆ. ನೋಡಿ ಆತ್ಮೀಯರೇ, ಅಷ್ಟಮ ಶನಿ ಬಂದಾಗ ಏನಾಗ್ತದೆ ಅಂತ ಈಗ ತಿಳ್ಕೊಳ್ಳೋಣ. ಅಷ್ಟಮ ಶನಿ ಬಂದಾಗ ಮನುಷ್ಯನ ಜೀವನದಲ್ಲಿ ಮೊದಲು ಕಾಣೋದು ಒಳಗಿನ ಭಯ. ಕಾರಣನೇ ಇಲ್ಲದೆ ಮನಸ್ಸಿಗೆ ಆತಂಕ ಅನ್ನೋದು ಬರುತ್ತೆ. ಇವರಿಗೆ ನಿದ್ರೆ ಅನ್ನೋದು ತುಂಬಾ ಕಡಿಮೆ ಆಗ್ತದೆ. ರಾತ್ರಿ ಎಲ್ಲ ಎದ್ದಿರ್ತಾರೆ, ಏನೇನೋ ಯೋಚನೆಗಳಿರ್ತದೆ. ಇವ್ರಿಗೆ ಯಾರ ಮೇಲೂ ನಂಬಿಕೆ ಬರೋದಿಲ್ಲ, ಇವ್ರ ಮೇಲೆ ಬೇರೆ ಯಾರಿಗೂ ನಂಬಿಕೆ ಬರೋದಿಲ್ಲ. ಇವರಿಗೆ ಮಾತಿಗೂ ಕೋಪ ಪುಟ್ಟಿದು ಬರ್ತಾ ಇರ್ತದೆ. ಮಾಡಿದ ಕೆಲಸಕ್ಕೆ ಫಲ ಅನ್ನೋದು ತುಂಬಾ ತಡವಾಗಿ ಸಿಗ್ತದೆ. ಬಂದ ಹಣ ಉಳಿಯೋದೇ ಇಲ್ಲ. ಆರೋಗ್ಯದಲ್ಲಿ ಸದಾ ಏರುಪೇರು ಆಗ್ತಾನೆ ಇರ್ತದೆ. ಕುಟುಂಬದಲ್ಲಿ ಅಸಮಾಧಾನ, ಕೋರ್ಟು ಕಚೇರಿದಲ್ಲಿ ತಾಪತ್ರಾಯ ಅನ್ನೋದು ನಡೀತಾನೆ ಇರ್ತದೆ. ಆಸ್ತಿ ವಿಚಾರದಲ್ಲಂತೂ ತುಂಬಾ ತಡ ಆಗುತ್ತೆ. ಉದ್ಯೋಗದಲ್ಲಿ ಅವಮಾನ ಆಗುತ್ತೆ. ಪ್ರೇಮದಲ್ಲಿ ಅನುಮಾನ ಆಗ್ತದೆ. ಮದುವೆಯಲ್ಲಿ ಮನಸ್ತಾಪ ಆಗ್ತದೆ. ಆತ್ಮೀಯರೇ, ಹಣ ಬಂದ್ರೆ 10 ದಾರಿ, ಕಷ್ಟ ಬಂದ್ರೆ 100 ದಾರಿ ಅನ್ನೋ ತರ ಅಷ್ಟಮ ಶನಿ ಒಂದೇ ಒಂದು ಸಮಸ್ಯೆಗೆ ಬಂದು ಹೋಗೋದಿಲ್ಲ.
ಅವನು ಒಂದು ಮುಗಿದ ತಕ್ಷಣ ಇನ್ನೊಂದು ಸಮಸ್ಯೆನ ಕೊಡ್ತಾನೇ ಇರ್ತದೆ. ಹೀಗೆ ಒಂದು ಮುಗಿಯೋಷ್ಟರಲ್ಲಿ ಇನ್ನೊಂದು ಬಾಗಿಲು ತಟ್ಟುವಂತ ಈ ಒಂದು ಸಮಯನೇ ಅಷ್ಟಮ ಶನಿ ಅಂತ ಆಗ್ತದೆ. ಅಷ್ಟಕ್ಕೂ ಅಷ್ಟಮ ಶನಿ ಇರೋ ವ್ಯಕ್ತಿ ಹೇಗಿರ್ತಾನೆ ಅಂತ ನಿಮಗೆ ಕುತೂಹಲ ಇರ್ಬೋದು. ನೋಡಿ ಆತ್ಮೀಯರೇ, ನಿಮ್ಮ ನಡುವೆ ಅಥವಾ ನೀವೇ ಅಷ್ಟಮ ಶನಿಗೆ ಒಳಗಾಗಿದ್ರೆ ಈ ತರ ಇರ್ತೀರಿ, ಈ ತರ ನಡ್ಕೋತೀರಿ. ಯಾವ ತರ? ಇಂಥ ಸಮಯದಲ್ಲಿ ವ್ಯಕ್ತಿ ಹೊರಗಡೆ ಗಟ್ಟಿಯಾಗಿ ಕಾಣಿಸ್ಬೋದು, ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ಆದ್ರೆ ಒಳಗಡೆ ತುಂಬಾ ತುಂಬಾ ನೊಂದು ಬಿಟ್ಟಿರ್ತಾನೆ. ಆದಷ್ಟು ಮೌನಕ್ಕೆ ಶರಣಾಗ್ಬಿಟ್ಟಿರ್ತಾನೆ. ಅವನು ಸದಾ ಹಳೆ ಘಟನೆಗಳನ್ನ ನೆನೆದು ಬೇಸರ ಪಡ್ತಾ ಇರ್ತಾನೆ. ತಾನ ಮಾಡಿದ ಕೆಲ್ಸಕ್ಕೆ ಒಳ್ಳೆ ಬೆಲೆ ಸಿಗ್ಲಿಲ್ವಲ್ಲ ಅನ್ನೋ ನೋವು ಅವನಿಗೆ ಸದಾ ಕಾಡ್ತಾನೆ ಇರ್ತದೆ. ನೋಡಿ ಆತ್ಮೀಯರೇ, ಅಷ್ಟಮ ಶನಿ ಸಂದರ್ಭದಲ್ಲಿ ತುಂಬಾ ಜನ ದೈವ ಭಕ್ತರಾಗ್ಬಿಡ್ತಾರೆ. ಕೆಲವರು ಒಂಟಿ ಆಗ್ಬಿಡ್ತಾರೆ, ಒಂಟಿ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರು ಎಲ್ಲರ ಮೇಲೂ ಅನುಮಾನ ಪಡ್ತಾರೆ. ಕೆಲವರು ಆ ಬರೋ ಕೋಪಕ್ಕೆ ತಮ್ಮವರನ್ನೇ ದೂರ ಮಾಡ್ಕೊಂಡ್ಬಿಟ್ಟು ಒಬ್ಬರೇ ಇರ್ತಾರೆ, ಕುಮೂಲಿ ಹೋಗ್ತಾ ಇರ್ತಾರೆ. ನೋಡಿ, ಇದನ್ನೇ ಹೇಳ್ತಾರೆ, ಬೆಂಕಿ ಬಿಸಿ ಹೊರಗೆ ಕಾಣ್ತದೆ, ಮನಸ್ಸಿನ ಬೆಂಕಿ ಒಳಗೆ ಸುಡ್ತದೆ. ಅಷ್ಟಮ ಶನಿ ಅಂದ್ರೆ ಹೀಗಿರುತ್ತೆ. ಈ ಒಂದು ಸ್ಥಿತಿನೇ ಅಷ್ಟಮ ಶನಿ ಆಗಿರ್ತದೆ. ಆತ್ಮೀಯರೇ, ಈ ತರ ಅಷ್ಟಮ ಶನಿಯಿಂದ ಬಳಲ್ತಾ ಇರೋನ ಮದುವೆ ಮತ್ತೆ ಸಂಸಾರ ಹೇಗಿರುತ್ತೆ ಅಂತ ನೋಡೋಣ. ಅಷ್ಟಮ ಶನಿ ಕಾಲದಲ್ಲಿ ಮದುವೆ ವಿಳಂಬ ಆಗ್ತದೆ, ವಿವಾಹ ಮಾತುಕತೆ ಮುರಿತ ಆಗ್ಬಿಡ್ತದೆ, ಗಂಡ ಹೆಂಡತಿ ನಡುವೆ ಅನುಮಾನ ಅನ್ನೋದು ಸದಾ ಇರ್ತದೆ, ಇಬ್ರು ದೂರ ಆಗ್ಬಿಡೋದು, ಇಬ್ಬರ ನಡುವೆ ಮನಸ್ತಾಪ ಅನ್ನೋದು ಸೃಷ್ಟಿಯಾಗೋದು, ಪ್ರತ್ಯೇಕವಾಗಿ ವಾಸ ಆಗೋದು, ವಿವಾಹ ವಿಚ್ಛೇದನದ ಚಿಂತೆನೂ ಮಾಡೋದು, ಪ್ರಯತ್ನಿಸೋದು, ಇದೆಲ್ಲ ನಡೆದು ಹೋಗ್ಬಿಡ್ತದೆ. ಮದುವೆ ಆಗದೆ ಇರೋರಿಗೆ ಯಾಕೆ ನನ್ನ ಮದುವೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಇದ್ರೆ, ಮದುವೆ ಆಗಿರೋರಿಗೆ ಯಾಕೆ ಈ ಸಂಸಾರದಲ್ಲಿ ಶಾಂತಿ ಇಲ್ಲ ಅಂತ ನೋವಿರ್ತದೆ. ಆದ್ರೆ ಇಲ್ಲಿ ಒಂದು ವಿಷಯ ನಾನು ನೆನ್ಪಿಟ್ಕೊಳ್ಬೇಕು ಆತ್ಮೀಯರೇ, ಶನಿ ಸಂಬಂಧಗಳನ್ನು ಮುರಿಯೋದಕ್ಕೆ ಬರಲ್ಲ, ನಿಜವಾದ ಸಂಬಂಧ ಯಾವುದು ಅಂತ ತೋರ್ಸೋಕೆ ಬರ್ತಾನೆ. ಇದಕ್ಕೆ ಹೇಳ್ತಾರೆ, ಸಂಕಟದಲ್ಲಿ ಸ್ನೇಹಿತ ಗೊತ್ತು, ಶನಿಯಲ್ಲಿ ಬಂದು ಗೊತ್ತಾಗ್ತಾನೆ. ಈ ಮಾತು ಇಲ್ಲಿ ಅಕ್ಷರಶಃ ಅನ್ವಯಿಸ್ತದೆ. ಇನ್ನು ಅಷ್ಟಮ ಶನಿ ಸಂದರ್ಭದಲ್ಲಿ ಮಕ್ಕಳ ಜನನ ಮತ್ತು ಕುಟುಂಬ ವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡೋಣ. ಮಕ್ಕಳ ವಿಚಾರದಲ್ಲಿ ತುಂಬಾ ವಿಳಂಬ ಆಗ್ತದೆ, ಲೇಟ್ ಆಗಿ ಮಕ್ಕಳು ಹುಡ್ತವೆ, ಸದಾ ಮಕ್ಕಳು ಹುಟ್ಟತಾ ಇಲ್ಲ ಅನ್ನೋ ಯೋಚನೆ ಬೇರೆ ಇರ್ತದೆ. ಇನ್ನು ಮಕ್ಕಳು ಹುಟ್ಟಿದ್ದಾದ್ಮೇಲೆ ಶುರುವಾಗೋ ಇನ್ನೊಂದು ಯೋಚನೆ ಅಂದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಭಯ. ಮಕ್ಕಳ ಶಿಕ್ಷಣ ಕೂಡ ತುಂಬಾ ಅಡಚಣೆ ಆಗ್ತದೆ. ತಂದೆ ತಾಯಿ ಮಕ್ಕಳ ನಡುವೆ ಬಾಂಧವ್ಯ ಅನ್ನೋದಿರಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಜಾಸ್ತಿ ಆಗುತ್ತೆ, ಅಂತರ ಜಾಸ್ತಿ ಆಗ್ಬಿಡ್ತದೆ. ಕುಟುಂಬದಲ್ಲಿ ಯಾರ ಸಮಯ ಚೆನ್ನಾಗಿದ್ರೆ ಅವರು ಇಡೀ ಕುಟುಂಬಕ್ಕೆ ಆಧಾರ ಆಗ್ತಾರೆ. ಆದ್ರೆ ಈ ಮನೆಯವರ ಸಮಯ ಕೂಡ ದುರ್ಬಲ ಆಗಿದ್ರೆ, ಅದ್ರ ಜೊತೆಗೆ ಅಷ್ಟಮ ಶನಿ ಯಾರಿಗಾದ್ರೂ ಕಾಡ್ತಾ ಇದ್ರೆ, ಒಂದೇ ದೋಣಿಯಲ್ಲಿ ಎಲ್ಲರೂ ಗಾಳಿಗೆ ಸಿಲುಕ್ತಂತೆ ತೊಂದರೆ ಅನ್ನೋದು ಜಾಸ್ತಿ ಆಗ್ಬಿಡ್ತದೆ. ಆ ತರ ಆದ ಕುಟುಂಬಗಳು ಬೀದಿಗೆ ಬಂದ್ ಬಿದ್ಬಿಡ್ತವೆ. ನೋಡಿ ಆತ್ಮೀಯರೇ, ಈಗ ಅಷ್ಟಮ ಶನಿ ಸಂದರ್ಭದಲ್ಲಿ ಉದ್ಯೋಗ, ಆದಾಯ, ಗೌರವ ಇವುಗಳ ಮೇಲೆ ಏನ್ ಪರಿಣಾಮ ಬೀರ್ತದೆ ಅಂದ್ರೆ, ಅಷ್ಟಮ ಶನಿ ಉದ್ಯೋಗದಲ್ಲಿ ಅಸಮಾಧಾನ ಅನ್ನೋದು ಕೊಡ್ತಾನೆ, ತೃಪ್ತಿ ಅನ್ನೋದು ಇರಲ್ಲ, ಮೇಲಧಿಕಾರಿಗಳಿಗೂ ತೃಪ್ತಿ ಅನ್ನೋದು ಬರಲ್ಲ. ಹೀಗಾಗಿ ಒದ್ದಾಡ್ತಾ ಇರ್ತಾನೆ. ಹೀಗಾಗಿ ಮೇಲಾಧಿಕಾರಿಗಳ ಒತ್ತಡ ಅನ್ನೋದು ಸದಾ ಇರ್ತದೆ. ಸಹೋದ್ಯೋಗಿಗಳ ನಡುವೆ ವಿರೋಧ ಅನ್ನೋದು ಸೃಷ್ಟಿ ಆಗ್ಬಿಡ್ತದೆ. ಕೆಲಸ ಮಾಡಿದ್ರು ಹೆಸರು ಬರೋದಿಲ್ಲ ಅನ್ನೋ ಸ್ಥಿತಿ ಎದುರಿಸ್ತಾನೆ. ಬರ್ತಿ ತಡ ಆಗುತ್ತೆ, ವರ್ಗಾವಣೆ ಆಗ್ತಾನೆ ಇರ್ತದೆ, ಕೆಲಸ ಬದಲಾವಣೆ ಮಾಡ್ತಾನೆ ಇರ್ತಾನೆ, ನ್ಯಾಯ ಸಿಗೋದೇ ಇಲ್ಲ. ಈ ರೀತಿ ತುಂಬಾ ತುಂಬಾ ಒದ್ದಾಡ್ತಾನೆ ಇರ್ತಾನೆ. ಆದಾಯ ಬಂದ್ರೂ ಖರ್ಚು ಜಾಸ್ತಿ ಇರುತ್ತೆ. ಈ ಸ್ಥಿತಿನೇ ಕೈಗೆ ಬಂದ ಕಾಸು ಕಣ್ಣಿಗೆ ಕಾಣುವ ಮುನ್ನವೇ ಹೋಗ್ಬಿಡ್ತು ಅಂತ ಕರೀತಾರೆ. ಗೌರವ ಕಡಿಮೆ ಆದಂತೆ ಭಾಸ ಆಗ್ತದೆ.
ಮೊದಲು ಕರೆದು ಮಾತನಾಡಿಸ್ತಾ ಇದ್ದವರು ಎದುರಿಗೆ ಸಿಕ್ಕಿದ್ರು ಮಾತನಾಡದಂತ ಪರಿಸ್ಥಿತಿ ಎದುರಾಗ್ಬಿಡ್ತದೆ. ಅವಕಾಶಗಳು ಸಿಗ್ತವೆ, ಬಟ್ ಕೊನೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗ್ತವೆ. ಆದರೆ ಶನಿ ಇಲ್ಲಿ ಒಂದು ವಿಷಯನ ಈ ಅಷ್ಟಮ ಶನಿಯಿಂದ ಬಳಲ್ತಾ ಇರೋರ್ಗೆ ಕಲಿಸ್ತಾನೆ. ಏನದು ಅಂದ್ರೆ, ಗೌರವ ಕೇಳಿಕೊಂಡು ಬರೋದಿಲ್ಲ ಬ್ರದರ್, ತಾಳ್ಮೆಯಿಂದ ಪರಿಶ್ರಮದಿಂದ ಸಮಯ ಬಂದಾಗ ಸಿಗುತ್ತದೆ ಅಂತ ಹೇಳ್ತಾನೆ. ನೋಡಿ, ಆಸ್ತಿ, ಕೋರ್ಟು, ಕಚೇರಿ, ತಾಪತ್ರಯಗಳು ಹೇಗಿರ್ತವೆ ಅಂತಾನು ನೋಡೋಣ. ನೋಡಿ, ಅಷ್ಟಮ ಶನಿ ಕಾಲದಲ್ಲಿ ಆಸ್ತಿ ವಿವಾದ ಅನ್ನೋದು ಸೃಷ್ಟಿ ಆಗ್ಬಿಡ್ತದೆ. ದಾಖಲೆಗಳ ಸಮಸ್ಯೆ ಅನ್ನೋದು, ಪೇಪರ್ ಸಿಗಲ್ಲ, ಪೇಪರ್ ಹುಡುಕಾಡ್ತೀವಿ, ತಾಲೂಕು ಆಫೀಸಲ್ಲೂ ಸಿಗಲ್ಲ, ಹುಡುಕಾಡ್ತೀವಿ, ಕೋರ್ಟ್ವರೆಗೂ ಹೊರಟೋಗುತ್ತೆ. ಆ ಕೋರ್ಟಲ್ಲಿ ಕೇಸು ಎಳಿತಾನೆ ಹೋಗ್ತದೆ. ಅಲ್ಲಿ ಕೂಡ ಏನೋ ನಾವು ಸೋಲ್ತಾ ಇದೀವಿ ಅನ್ನೋ ಭಾವನೆ ಕಾಡ್ತಾನೆ ಹೋಗ್ತದೆ. ಕೊನೆಗೆ ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದ್ಬಿಡ್ತೀರಿ. ಸರ್ಕಾರಿ ಕಚೇರಿಗಳಲ್ಲಿ ತಡ ಆಗ್ತಾನೆ ಇರ್ತದೆ. ಇದ್ರ ಜೊತೆಗೆ ಸಾಲದು ಅಂತ ಸಾಲದ ಒತ್ತಡ ಬೇರೆ ಬರ್ತದೆ. ಇನ್ನು ಗಲಾಟೆ ಆಗುತ್ತೆ, ಜಾಮೀನು, ನೋಟಿಸು, ದಾಖಲೆ, ದೋಷ, ಈ ತರ ಕಾಡ್ತಾನೆ ಇರ್ತದೆ. ಆತ್ಮೀಯರೇ, ವಕೀಲನಾಗಿ ನಾನು ಹೇಳೋದೇನೆಂದ್ರೆ, ಈ ಅಷ್ಟಮ ಶನಿ ಸಂದರ್ಭದಲ್ಲಿ ಕಾಗದ ಪತ್ರಗಳ ಬಗ್ಗೆ ತುಂಬಾ ಜಾಗ್ರತೆ ನಾವು ವಹಿಸಿ. ಯಾಕಂದ್ರೆ ನಿಮ್ಗೆ ಸಮಸ್ಯೆ ಅಂತ ಸೃಷ್ಟಿ ಆಗೋದೇ ಈ ಕಾಗದ ಪತ್ರಗಳಲ್ಲಿ. ನೋಡಿ, ಪತ್ರಗಳಲ್ಲಿ ಒಂದು ಸಹಿ ಒಂಥರ ಇದ್ರೆ ಇನ್ನೊಂದು ಸಹಿ ಇನ್ನೊಂದ್ ತರ ಇರ್ತದೆ. ಒಂದ್ ಕಡೆ ಸಹಿನೇ ಇರಲ್ಲ, ಇನ್ಯಾರ್ದು ಸಹಿ ಇರ್ತದೆ, ಟ್ಯಾಲಿ ಆಗಲ್ಲ. ಒಂದೊಂದು ಕಡೆ ಒಂದೊಂದು ದಿನಾಂಕ ಇರ್ತದೆ, ಒಂದಕ್ಕೊಂದು ಲಿಂಕ್ ಇರುವಂತ ದಾಖಲೆ ಇರೋದಿಲ್ಲ. ಈ ಎಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಕಾಗದ ಮಾತನಾಡಿದರೆ ಮನುಷ್ಯ ಮೌನ ಆಗ್ಬೇಕು ಅಂತ. ಆದ್ದರಿಂದ ಅಷ್ಟಮ ಶನಿ ಕಾಲದಲ್ಲಿ ದಾಖಲೆ, ಒಪ್ಪಂದ, ಜಾಮೀನು, ಹಣಕಾಸು ವ್ಯವಹಾರಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸೋದು ತುಂಬಾ ಅತ್ಯವಶ್ಯಕ. ಆತ್ಮೀಯರೇ, ಅಷ್ಟಮ ಶನಿ ಸಂದರ್ಭದಲ್ಲಿ ಆರೋಗ್ಯ, ಅಪಘಾತ, ಮಾನಸಿಕ ಒತ್ತಡಗಳೇನಾದ್ರೂ ಸಂಭವಿಸ್ತವ ಅಂತಾನು ನೋಡೋಣ. ನೋಡಿ, ಶನಿ, ಅದರಲ್ಲೂ ಅಷ್ಟಮ ಶನಿ ಆರೋಗ್ಯನ ಪರೀಕ್ಷಿಸ್ತಾನೆ. ಸಾಮಾನ್ಯವಾಗಿ ಅಷ್ಟಮ ಶನಿ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸ್ಬೋದು, ಮೂಳೆ ನೋವು ಅನ್ನೋದು ಶುರುವಾಗುತ್ತೆ, ಕಾಲ್ ನೋವು ಅನ್ನೋದು ಎದ್ದು ಕಾಣಿಸ್ತದೆ, ನರಗಳ ದೌರ್ಬಲ್ಯ ಅನ್ನೋದು ಕಾಣಿಸ್ಕೊಳ್ತದೆ, ಹೊಟ್ಟೆ ಸಮಸ್ಯೆ ಶುರುವಾಗುತ್ತೆ, ಚರ್ಮ ಸಮಸ್ಯೆ ಹೆಚ್ಚಾಗುತ್ತೆ, ರಕ್ತದೊತ್ತಡ, ಶುಗರ್ ಜಾಸ್ತಿ ಆಗ್ಬಿಡ್ತದೆ. ಇದ್ರ ಜೊತೆಗೆ ನಿದ್ರಾಹೀನತೆ ಅನ್ನೋದು ಕಾಡ್ತಾನೆ ಇರ್ತದೆ. ಭಯ, ಡಿಪ್ರೆಷನ್ನು, ಈ ತರ ಮನುಷ್ಯ ಲಕ ಅಂತ ಒದ್ದಾಡ್ಬಿಡ್ತಾನೆ. ಇನ್ನು ವಾಹನ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜಾಗೃತೆ ವಹಿಸೋದು ಒಳ್ಳೇದು. ಯಾಕಂದ್ರೆ ಅಷ್ಟಮ ಶನಿ ನಿಮ್ಮನ್ನ ಪರೀಕ್ಷಿಸ್ತಾ ಇರ್ತಾನೆ. ರಾತ್ರಿ ಪ್ರಯಾಣನ ಆದಷ್ಟು ಕಡಿಮೆ ಮಾಡಿ, ಎತ್ತರದ ಸ್ಥಳಕ್ಕೆ ಹೋಗ್ಲೇಬೇಡಿ. ಯಂತ್ರೋಪಕರಣ ಬಳಸೋ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ. ಬೆಂಕಿ, ವಿದ್ಯುತ್, ನೀರುಗಳಿಗೆ ಸಂಬಂಧಿಸಿದ ಎಚ್ಚರಿಕೆ ಸದಾ ಇರಲಿ. ಇದಕ್ಕೆ ಹೇಳ್ತೀನಿ, ಎಚ್ಚರಿಕೆ ಅರ್ಧ ರಕ್ಷಣೆ. ಯಾಕಂದ್ರೆ ನೀವು ಅಷ್ಟಮ ಶನಿ ಕಾಲಾವಧಿಯಲ್ಲಿ ಇರ್ತೀರಿ. ಇನ್ನು ಯಾವ ಗ್ರಹ ಸಂಯೋಗ ಆದ್ರೆ ಒಳ್ಳೆಯದು, ಯಾವ ಗ್ರಹ ಸಂಯೋಗದಿಂದ ಕೆಟ್ಟದ್ದು ಅಂತಾನು ನೋಡೋಣ. ಆತ್ಮೀಯರೇ, ಈ ಅಷ್ಟಮ ಶನಿ ಸಂದರ್ಭದಲ್ಲಿ ಶನಿ ಗುರುದೃಷ್ಟಿಯಲ್ಲಿ ಇದ್ರೆ ಕಷ್ಟಗಳ ನಡುವೆನೂ ರಕ್ಷಣೆ ಸಿಕ್ಬಿಡ್ತದೆ. ಆಗ ಶನಿ ಶುಕ್ರನ ಜೊತೆ ಇದ್ರೆ, ಶುಭ ಸ್ಥಿತಿಯಲ್ಲಿದ್ರೆ ಹಣ, ಮನೆ, ವಾಹನ, ಕೊಲೆ, ಜನ ಸಂಪರ್ಕದಿಂದ ಸಹಾಯ ಸಿಕ್ಬಿಡ್ತದೆ. ಇನ್ನು ಶನಿ ಬುಧನ ಜೊತೆ ಇದ್ರೂ ಕೂಡ ದಾಖಲೆ, ವಕಾಲತ್ತು, ಬರವಣಿಗೆ, ವ್ಯಾಪಾರದಲ್ಲಿ ನಿಧಾನವಾದ ಲಾಭ ಇದೆಲ್ಲ ನಡೆದು ಹೋಗೇ ಬಿಡ್ತದೆ. ಆದರೆ ಶನಿ ಏನಾದರೂ ರಾಹು, ಕೇತು, ಮಂಗಳ ಜೊತೆ ಕಠಿಣ ಸಂಯೋಗದಲ್ಲಿದ್ರೆ ಹುಷಾರಾಗಿರ್ಬೇಕು. ಯಾಕಂದ್ರೆ ಅಪಘಾತ, ಕೋಪ, ಕೋರ್ಟು, ರಹಸ್ಯ ಶತ್ರು, ಮಾನಸಿಕ ಒತ್ತಡ ಶುರುವಾಗ್ಬಿಡ್ತದೆ. ಅಪಘಾತ ಸಂಭವಿಸುವ ಅವಕಾಶ ಇದೆ ಅಂತ ಹೇಳ್ತದೆ. ಕೋಪ ಅನ್ನೋದು ಪಟ ಅಂತ ಸಿಡಿದು ಬರ್ತಾ ಇರ್ತದೆ. ಕೋರ್ಟ್ ಕಚೇರಿ ಓಡಾಟ ಶುರು ಆಗ್ಬಿಡ್ತದೆ. ರಹಸ್ಯ ಶತ್ರು ಕಾಡ್ತಾನೆ ನೋಡಿ ನಿಮ್ಮನ್ನ. ಅವನು ಯಾರು ಅಂತ ನಿಮ್ಗೆ ಕೊನೆವರೆಗೂ ಗೊತ್ತಾಗಲ್ಲ. ನಿಮ್ ಪಕ್ಕದಲ್ಲೇ ಇರ್ತಾನೆ, ನಿಮ್ಗೆ
ಆಗದಂಗ್ ಮಾಡ್ತಾ ಇರ್ತಾನೆ, ನಿಮ್ಮನ್ನ ಕೆರಳಿಸ್ತಾ ಇರ್ತಾನೆ. ಇದಕ್ ಸಾಲದು ಅಂತ ಮಾನಸಿಕ ಒತ್ತಡ ಬೇರೆ ಜಾಸ್ತಿ ಆಗ್ಬಿಡ್ತದೆ ಆತ್ಮೀಯರೇ. ಚಂದ್ರನ ಮೇಲೆ ಶನಿ ಒತ್ತಡ ಬಿದ್ರಂತೂ ಮನಸ್ಸು ಇನ್ನ ಹೆಚ್ಚು ನೋವನ್ನ ಅನುಭವಿಸ್ಬಿಡ್ತದೆ. ಇನ್ನು ಶನಿ ಸೂರ್ಯನ ಜೊತೆ ಸಂಘರ್ಷಕ್ಕೆ ಬಿದ್ರಂತೂ ತಂದೆ, ಸರ್ಕಾರ, ಅಧಿಕಾರ, ಗೌರವ ವಿಷಯದಲ್ಲಿ ಪರೀಕ್ಷೆ ನಡೆದು ಹೋಗ್ಬಿಡ್ತದೆ. ನೋಡಿ, ಈ ಅಷ್ಟಮ ಶನಿ ಅನ್ನೋದ್ರ ಬಗ್ಗೆ ಪುರಾಣ ಸಂದರ್ಭದಲ್ಲೂ ಕೂಡ ನಾವು ಅವಲೋಕಿಸ್ತಾ ಬಂದ್ರೆ, ಶನಿದೇವರು ಬಂದು ಸೂರ್ಯನ ಪುತ್ರ, ಸೂರ್ಯ ಪುತ್ರ. ಆದ್ರೆ ಶನಿ ಅಂದ್ರೆ ಕತ್ಲೆ ಅಲ್ಲ, ಶನಿ ಅಂದ್ರೆ ನ್ಯಾಯ. ನೋಡಿ, ಶನಿ ರಾಜ ವಿಕ್ರಮಾದಿತ್ಯನಿಗೂ ಪರೀಕ್ಷೆ ಮಾಡಿದ್ನು. ನೀವು ಪುರಾಣದಲ್ಲಿ ಓದಿರ್ಬೇಕು, ವಿಕ್ರಮಾದಿತ್ಯ ಎಷ್ಟೆಲ್ಲ ಕಷ್ಟ ಬೀಳ್ತಾನೆ ಆ ಅಷ್ಟಮ ಶನಿ ಸಂದರ್ಭದಲ್ಲಿ ಅಂತ. ರಾಜನು ಕಾಲದ ಮುಂದೆ ತಲೆ ಬಾಗಲೇಬೇಕು ಅನ್ನೋದನ್ನ ಈ ಮೂಲಕ ಶನಿ ಪ್ರಪಂಚಕ್ಕೆ ತೋರಿಸಿದ್ದಾನೆ. ರಾಜನಿಗೆ ರಾಜ್ಯ ಇದ್ದರೂ ಕಾಲಕ್ಕೆ ಎಲ್ಲರೂ ದಾಸರು ಅನ್ನೋದು ಈ ಶನಿಯ ಮಹತ್ವವನ್ನು ತಿಳಿಸ್ತದೆ. ಆತ್ಮೀಯರೇ, ಶ್ರೀರಾಮಚಂದ್ರನು ವನವಾಸ ಅನುಭವಿಸ್ತಾನೆ, ಪಾಂಡವರು ಅರಣ್ಯವಾಸ ಅನುಭವಿಸ್ತಾರೆ, ನಳ ಮಹಾರಾಜನು ಶನಿಯ ಪರಿಣಾಮದಿಂದ ರಾಜ್ಯನೇ ಕಳ್ಕೊಳ್ತಾನೆ. ಆದ್ರೆ ಈ ಎಲ್ಲ ಪುರಾಣಗಳಲ್ಲೂ ಕೊನೆಯಲ್ಲಿ ಧರ್ಮ, ತಾಳ್ಮೆ, ಸತ್ಯ, ಭಕ್ತಿ ಅನ್ನೋದೇ ಗೆದ್ದಿದೆ ಅನ್ನೋದೇ ಇದರ ಸಂದೇಶ ಆಗಿದೆ. ಆದ್ದರಿಂದ ಅಷ್ಟಮ ಶನಿ ಅಂದ್ರೆ ಅಂತ್ಯ ಅಲ್ಲ ಕಣ್ರಿ, ಅದು ಹೊಸ ಜೀವನದ ಮೊದಲು ಬರುವ ಕಠಿಣ ಶುದ್ಧೀಕರಣ ಆಗಿರ್ತದೆ. ಈ ನೋಡಿ, ಇಂಥ ಅಷ್ಟಮ ಶನಿಗೆ ಪರಿಹಾರಗಳಿದೆಯಾ? ಖಂಡಿತ ಇದೆ. ಅಷ್ಟಮ ಶನಿ ಕಾಲದಲ್ಲಿ ಬೇಕಾಗಿರೋದು, ತುಂಬಾ ಬೇಕಾಗಿರೋದು ತಾಳ್ಮೆ, ನಂತರ ಧರ್ಮಾಚರಣೆ, ನಂತರ ನಿಯಮಿತ ಪೂಜೆ, ನಂತರ ದಾನ, ನಂತರ ಕರ್ಮ ಶುದ್ಧತೆ. ನೋಡಿ ಆತ್ಮೀಯರೇ, ಈ ತಾಳ್ಮೆ, ಧರ್ಮಾಚರಣೆ, ನಿಯಮಿತ ಪೂಜೆ, ದಾನ, ಕರ್ಮ ಶುದ್ಧತೆ ಅನ್ನೋದಿದ್ರೆ ಅಷ್ಟಮ ಶನಿ ನಿಮಗೆ ಅಷ್ಟೊಂದು ಕಾಡೋದೇ ಇಲ್ಲ. ಹಾಗಾಗಿ ನೀವೆಲ್ಲ ಪ್ರತಿ ಶನಿವಾರ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಶನಿ ದೇವರಿಗೆ ಪ್ರಾರ್ಥನೆ ಮಾಡೋದು ತುಂಬಾ ಒಳಿತು. ಓಂ ಶಂ ಶನೈಶ್ಚರಾಯ ನಮಃ ಅಂತ 108 ಸಲ ಜಪಿಸಿದ್ರೆ ತುಂಬಾ ಒಳ್ಳೆಯದು. ಹನುಮಂತನ ದರ್ಶನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಎಳ್ಳೆಣ್ಣೆನ ದಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಬಡವರಿಗೆ ಅನ್ನದಾನ ಮಾಡಿ ಒಳ್ಳೆಯದು. ವೃದ್ಧರು, ಅಂಗವಿಕಲರು, ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರಿಗೆ ಸಹಾಯ ಮಾಡಿ ತುಂಬಾ ಒಳ್ಳೆಯದು. ಕಾಗೆ, ನಾಯಿ, ಹಸುಗಳಿಗೆ ಆಹಾರ ನೀಡಿ ತುಂಬಾ ಒಳ್ಳೆಯದು. ಶನೇಶ್ವರ, ಹನುಮಂತ, ಕಾಲಭೈರವ, ನರಸಿಂಹ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ ತುಂಬಾ ಒಳ್ಳೆಯದು. ನೋಡಿ, ಇದ್ರ ಮುಖಾಂತರ ಹೇಳುವಂತ ಸಂದೇಶ ಏನಂದ್ರೆ, ಬಡವನ ಕಣ್ಣೀರಿನಲ್ಲಿ ದೇವರ ದರ್ಶನ ಇರುತ್ತೆ ಅಂತ. ನೋಡಿ, ಶನಿಗೆ ದಾನ ಅಂದ್ರೆ ಕೇವಲ ವಸ್ತು ಕೊಡೋದಲ್ಲ, ನೋವಿನಲ್ಲಿರೋರಿಗೆ ಬೆಂಬಲ ಕೊಡೋದು ಅಂತ ಭಾವನೆ ಇದೆ. ಸರಿ, ಈ ಅಷ್ಟಮ ಶನಿ ಸಂದರ್ಭದಲ್ಲಿ ಯಂತ್ರ, ಮಂತ್ರ, ತಂತ್ರ ಕೆಲಸ ಮಾಡ್ತವ? ನೋಡಿ, ಶನಿ ಯಂತ್ರನ ಸಾಕಷ್ಟು ಜನ ಸಜೆಸ್ಟ್ ಮಾಡ್ತಾರೆ. ಆದ್ರೆ ನಾನ್ ನಿಮ್ಗೆ ಹೇಳ್ತೀನಿ, ಶನಿ ಯಂತ್ರ ಒಳಿತು, ಆದರೆ ನಿಮ್ಮ ಜಾತಕನ ಒಳ್ಳೆ ಕಡೆ ತೋರಿಸಿ ಶನಿ ಯಂತ್ರ ನಿಮ್ಗೆ ಬರ್ತದ ಅಂತ ಚೆಕ್ ಮಾಡ್ಲಿ, ಆ ನಂತರ ಅಷ್ಟೇ ಶನಿ ಯಂತ್ರನ ಧರಿಸಿ. ಇಲ್ಲಂದ್ರೆ ಶನಿ ಕಬಡ್ಡಿ ಆಡಿಸ್ಬಿಡ್ತಾನೆ. ಎಲ್ಲರಿಗೂ ಒಂದೇ ಪರಿಹಾರ ಆಗೋದಿಲ್ಲ. ನೀಲಮಣಿ, ಕಬ್ಬಿಣದ ಉಂಗುರ, ಕಪ್ಪು ದಾರ, ರುದ್ರಾಕ್ಷಿ, ಕರಂಗಲಿ ಮಾಲೆ, ಶನಿ ತಾಯಿತ, ಇಂಥದ್ದನ್ನೆಲ್ಲ ಸಜೆಸ್ಟ್ ಮಾಡೇ ಮಾಡ್ತಾರೆ. ಆದ್ರೆ ನಾನ್ ನಿನಗೆ ಹೇಳ್ತೀನಿ, ಇವನ್ನ ಧರಿಸೋ ಮೊದಲು ಒಂದ್ಸರಿ ಜನ್ಮ ಕುಂಡಲಿನ ನಾವು ಒಳ್ಳೆಯವ್ರ ಹತ್ರ ತೋರಿಸಿ ಅವ್ರು ಅದನ್ನ ಚೆಕ್ ಮಾಡ್ಲಿ. ಇದನ್ನ ಧರಿಸೋದ್ರಿಂದ ನಿಮ್ಗೆ ಒಳಿತಾ ಕೆಡುತ್ತಾ ಅನ್ನೋದನ್ನ ನಿಮ್ಗೆ ಅವ್ರು ಹೇಳ್ತಾರೆ. ಆ ನಂತರ ಅದನ್ನ ಧರಿಸಿ. ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತೀನಿ ಅಂದ್ರೆ, ಔಷಧಿ ಒಬ್ಬನಿಗೆ ಅಮೃತ ಆದ್ರೆ ಇನ್ನೊಬ್ಬನಿಗೆ ವಿಷ. ಆತ್ಮೀಯರೇ, ಹರಳು ಕೂಡ ಒಬ್ಬನಿಂದ ಅದು ಲಾಭ ಕೊಟ್ರೆ ಇನ್ನೊಬ್ಬನಿಗೆ ಅದು ತೊಂದರೆ ಕೊಟ್ಬಿಡ್ತದೆ. ಹೀಗಾಗಿ ಯಂತ್ರ ಮಂತ್ರವನ್ನು ಅನುಸರಿಸುವ ಸಂದರ್ಭದಲ್ಲಿ ಆದಷ್ಟು ಜಾಗ್ರತೆ ನಾವು ವಹಿಸಿ
ಮತ್ತೆ ವಾಮಾಚಾರ ತಾಯ್ತಗಳ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಿ. ಸಾಕಷ್ಟು ಜನ ಅಷ್ಟಮ ಶನಿ ಸಂದರ್ಭದಲ್ಲಿ ಯಾರೋ ನಮಗೆ ಕೆಡುಕು ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನುಮಾನ ಬೀಳೋದು ನನ್ನ ಕಂಡಿದ್ದೀನಿ. ವಾಮಾಚಾರ, ತಾಯ್ತ, ನಜರ್, ಬಾಧೆ, ಶಾಪ ಇವುಗಳ ಬಗ್ಗೆ ಅವರು ತುಂಬಾ ಎದುರ್ತಾ ಇರ್ತಾರೆ. ಪದೇ ಪದೇ ಅವ್ರ ಬಾಯಲ್ಲಿ ಅದೇ ಮಾತು ಬರ್ತಾ ಇರ್ತದೆ. ಆದರೆ ಪ್ರತಿಯೊಂದು ಸಮಸ್ಯೆಯು ವಾಮಾಚಾರದಿಂದ ಆಗೋದಿಲ್ಲ ಕಣ್ರಿ. ಕೆಲವು ಕರ್ಮದಿಂದ ಆದ್ರೆ, ಕೆಲವು ಆರೋಗ್ಯದಿಂದ ಆಗ್ತದೆ, ಕೆಲವು ಮನಸ್ಸಿನಿಂದ ಆಗ್ತದೆ, ಕೆಲವು ತಪ್ಪು ನಿರ್ಧಾರಗಳಿಂದ ಆಗ್ತದೆ, ಕೆಲವು ಸಮಯದ ಪರಿಣಾಮದಿಂದ ಆಗ್ಬಿಡ್ತದೆ. ಬಟ್ ಎಲ್ಲದಕ್ಕೂ ನಾವು ಆ ಅಷ್ಟಮ ಶನಿನೇ ನಾವು ಮಾಡೋದು, ಅದನ್ನೇ ಗುರಿಯಾಗಿಸಿ ಹೇಳೋದು ತಪ್ಪಾಗ್ತದೆ. ಈ ಎಲ್ಲರ ಒಟ್ಟಾರೆ ನಾವು ಅಂತಿಮ ಸಂದೇಶವನ್ನ ನಾನು ಹೇಳೋದೇನಂದ್ರೆ, ಆತ್ಮೀಯರೇ, ಅಷ್ಟಮ ಶನಿ ಬಂದಾಗ ಹೆದರಬೇಡಿ, ಆದರೆ ನಿರ್ಲಕ್ಷ್ಯ ಕೂಡ ಮಾಡಬೇಡಿ. ಶನಿ ಒಡೆದು ಬೀಳ್ಸೋದಿಲ್ಲ, ಬಿದ್ದವನ್ನ ಏಳ್ಸೋದಕ್ಕೆ ಕಲಿಸ್ತಾನೆ. ಶನಿ ಕಿತ್ಕೊಳ್ಳೋದಿಲ್ಲ, ಉಳಿಬೇಕಾಗಿರೋದನ್ನ ಮಾತ್ರ ಉಳಿಸ್ತಾನೆ. ಶನಿ ಕಷ್ಟ ಕೊಡ್ತಾನೆ, ಆದರೆ ಕಷ್ಟದ ಒಳಗೆ ಜ್ಞಾನ ಕೊಡ್ತಾನೆ. ಕತ್ತಲೆಯ ನಿರಂತರ ಬೆಳಕು, ಶನಿಯ ನಂತರವೇ ಶ್ರೇಯಸ್ಸು. ಆತ್ಮೀಯರೇ, ನಾನು ನಿಮಗೆ ಈ ಎಲ್ಲ ವಿಷಯಗಳನ್ನು ಸುವಿಸ್ತಾರವಾಗಿ ತಿಳಿಸಿದ್ದೀನಿ. ಬಹುಶಃ ನಿಮ್ಮ ಎಲ್ಲ ಒಂದು ಅನುಮಾನಗಳು ತಿಳ್ಕೊಳ್ಬೇಕಂತ ಅನ್ಕೊಂಡಿರೋ ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇಂಥ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಜ್ಯೋತಿಷ್ಯ, ನ್ಯೂಮರಾಲಜಿ, ವಾಸ್ತು, ಸಂಸ್ಕೃತಿ, ಸಂಪ್ರದಾಯ, ದೇವತಾರಾಧನೆ ವಿಷಯವಾಗಿ ಏನಾದರೂ ನಿಮ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಆಸ್ಟ್ರೋ ಜಸ್ಟಿಸ್ 23 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು, ಅಡ್ವೊಕೇಟ್ ಹಾಗೂ ಅಸ್ಟ್ರಾಲಜರ್. ಇಷ್ಟೊತ್ತು ನನ್ನ ಈ ಎಲ್ಲ ಒಂದು ಸಂಶೋಧನೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಈ ಕ್ಷಣದಿಂದಲೇ ನಿಮ್ಗೆ ನಿಮ್ಮ ಜೀವನದಲ್ಲಿ ಒಳ್ಳೇದನ್ನೋದಾಗ್ಲಿ, ಶುಭ ಆಗ್ಲಿ.